ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೊಂದು ಹೊಸ ರೀತಿಯಲ್ಲಿ ನಾನಿಲ್ಲಿ ಮೊಟ್ಟೆ ಗ್ರೇವಿ ಮಾಡಿದ್ದೇನೆ. ಇದನ್ನು ಹೊಸ ರೀತಿಯಲ್ಲಿ ಅಂದರೆ ನಾನೇ ಕೆಲವು ಮಸಾಲೆ ಎಲ್ಲ ಹಾಕಿ ಮಾಡಿದಂಥದ್ದು. ಒಳ್ಳೆಯದಾಗಿದೆ, ತುಂಬ ರುಚಿಯಾಗಿ ಬಂತು. ಹೇಗೆ ಮಾಡೋದೆಂದು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಇದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಟೊಮ್ಯಾಟೊ, ಹಣ್ಣಾದ ಟೊಮೆಟೊ ಆದರೆ ಒಳ್ಳೆಯದಾಗ್ತದೆ. ಒಂದು ದೊಡ್ಡ ಟೊಮೆಟೊ ಇದನ್ನು ಅಷ್ಟೇ ಸ್ವಲ್ಪ ರಫಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು, ಒಂದೆರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿ ಬೇಡ, ಬಣ್ಣ ಚೇಂಜ್ ಆಗ್ತದೆ ಅದಕ್ಕೋಸ್ಕರ. ನಂತರ ಒಂದು ಚಮಚದಷ್ಟು ಅಂದರೆ ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಇದೆಲ್ಲವನ್ನು ನಾನು ಹಸಿಯೇ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನ್ ಜೀರಿಗೆ ಅಂದರೆ ಫ್ರೈ ಮಾಡಲಿಲ್ಲ. ಒಂದು 1/4 ಟೀ ಸ್ಪೂನ್ನಷ್ಟು ಅರಸಿನ ಹುಡಿ. ಮಸಾಲೆ ಸಾಮಾನನ್ನು ನಾನು ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೇನೆ. ಒಂದು 6 ಕರಿಮೆಣಸು, 4 ಸ್ವಲ್ಪ ಮಧ್ಯಮ ಗಾತ್ರದ ಬೆಳ್ಳುಳ್ಳಿ, ಒಂದು ಶುಂಠಿ ಹಾಕಿದ್ದೇನೆ ನೋಡಿ. ಒಂದು 6 ಗೇರು ಬೀಜ ಇಲ್ಲ ಅಂದರೆ ಬಾದಾಮ್ ಸಹ ಹಾಕ್ಕೊಳ್ಬಹುದು. ನಾನಿಲ್ಲಿ ಉದ್ದ ಮೆಣಸು ಕೆಂಪು 2 ಮಾತ್ರ ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ಸಣ್ಣ ತುಂಡು ಚಕ್ಕೆ, 3 ಲವಂಗ, ಸ್ವಲ್ಪ ಜಾವಿತ್ರಿ. ಇದು ನೋಡಿ ನಕ್ಷತ್ರ ಹೂವಿನ ಒಂದು ಸಣ್ಣ ಪೀಸ್ ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. ಗರಂ ಮಸಾಲೆ ಜಾಸ್ತಿ ಆದರೂ ಸಹ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದು 3 ಏಲಕ್ಕಿ ಹಾಕಿದ್ದೇನೆ ನೋಡಿ. ಇದನ್ನು ನುಣ್ಣಗೆ ನೀರು ಹಾಕದೆ ರುಬ್ಬಬೇಕು. ನೀರು ಹಾಕಿದರೆ ಇನ್ನಷ್ಟು ತೆಳುವಾಗಿ ಬರ್ತದೆ ನೋಡಿ. ಇದು ನೀರು ಹಾಕದೆ ನಾನು ರುಬ್ಬಿದ್ದು. ಟೊಮೆಟೊದಲ್ಲಿ ಈರುಳ್ಳಿಯಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರ್ತದೆ ನೋಡಿ, ಹಾಗಾಗಿ ನೀರಿನ ಅಗತ್ಯ ಎಲ್ಲ ಹಾಕುವುದು. ಒಳ್ಳೆ ನುಣ್ಣಗಾಗಿದೆ ಇದು. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆಯನ್ನು ಬಳಸಬಹುದು. ಇದಕ್ಕೆ ಒಂದು ಬಡೆ ಸೊಪ್ಪು ಇದೆ ನೋಡಿ, ಫೆನಲ್ ಸೀಡ್ಸ್, ಅದನ್ನು 1 ಚಮಚದಷ್ಟು ಹಾಕ್ತೇನೆ ನಾನು, ಸಣ್ಣ ಚಮಚದಲ್ಲಿ. ಒಳ್ಳೆ ಪರಿಮಳ ಆಗ್ತದೆ, ತಿನ್ನುವಾಗ ಒಂದೊಂದು ಸಿಗುವಾಗ ಭಾರಿ ಟೇಸ್ಟ್ ಆಗ್ತದೆ ಅದು. ಈಗ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇದನ್ನು ಹಾಕಿ ಈಗ ನಾವು ಹುರಿಬೇಕು. ಸಾಧಾರಣ ಇದರದೊಂದು ಹಸಿ ವಾಸನೆ ಹೋಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕಾಗ್ತದೆ. ಈ ಪ್ಯಾನ್ ನೋಡಿ, ವೈಟ್ ಸಾಸ್ ಪ್ಯಾನ್ ಇದಕ್ಕೆ ಒಂದು ಸಲ ಬಿಸಿ ಆಯಿತು ಅಂದರೆ ನಂತರ ಮೆಲ್ಲ ಉರಿಯಲ್ಲಿಯೇ ನಾವು ಮಾಡಬಹುದು. ಅಷ್ಟು ದಪ್ಪ ತಳ ಇದರದ್ದು ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ನಂತರ ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೆ ಇದೇ ರೀತಿ ಫ್ರೈ ಮಾಡಬೇಕು. ಒಂದು ಕಾಯಿಮೆಣಸನ್ನೊಂದು 4 ಭಾಗ ಮಾಡಿ ಹಾಕ್ತಾ ಇದ್ದೇನೆ, ಪರಿಮಳ ಚೆನ್ನಾಗಿರ್ತದೆ. ಅರ್ಧ ಭಾಗ ಫ್ರೈ ಆದ ಕೂಡಲೇ ಹಾಕಿದ್ದೇನೆ ನಾನು. ಈಗ ನೋಡಿ ಗಟ್ಟಿಯಾಗ್ತಾ ಬರ್ತಾ ಉಂಟು. ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ, ಒಂದು 3-4 ನಿಮಿಷ ಅಷ್ಟೇ. ಇದು ಬೇಯಿಸಿದ ಮೊಟ್ಟೆ ಒಂದು 6 ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಸಣ್ಣ ಕಟ್ಟು ಕೊಡಬೇಕು, ಮಸಾಲೆ ಸ್ವಲ್ಪ ಒಳಗೆ ಚೆನ್ನಾಗಿ ಎಳ್ಕೊಳ್ಳಿ ಅಂತ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅನ್ನಿಸ್ತದೆ, ಅದಕ್ಕೋಸ್ಕರ. ಅಥವಾ ಭಾಗ ಮಾಡಿ ಹಾಕಿದರೂ ನಡೀತದೆ, 2 ಭಾಗ ಮಾಡಿ. ಈಗ ನೋಡಿ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಸೈಡೆಲ್ಲ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ನೋಡಿ. ಈಗ ಒಂದು ಅರ್ಧ ಲೋಟದಷ್ಟು ಮಿಕ್ಸಿ ಜಾರಿಗೆ ನಾನು ನೀರು ಹಾಕಿ ತೊಳೆದು ಹಾಕಿದ್ದೇನೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕುದಿಲಿಕ್ಕೆ ಬಿಡಬೇಕು ನಾವೀಗ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಮಸಾಲೆ ರೆಡಿ ಆಗ್ತಾ ಉಂಟು. ಒಳ್ಳೆ ಪರಿಮಳ ಬರ್ತಾ ಇದೆ. ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ಚೆನ್ನಾಗಿದೆ. 2 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ನಾನು ಬೀಟ್ ಮಾಡಿ ಈಗ ಹಾಕಿದ್ದೇನೆ ನೋಡಿ. ಜಾಸ್ತಿ ಹಾಕುವ ಅಗತ್ಯ ಇಲ್ಲ. ಗೇರು ಬೀಜ ಸಹ ಹಾಕಿದ್ದೇವೆ ನಾವು, ಹಾಗಾಗಿ ಒಳ್ಳೆ ರುಚಿ ಇದೆ. ಈಗ ಬಣ್ಣ ನೋಡಿ, ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ನಾನು ಹಾಕಲಿಲ್ಲ ಇದಕ್ಕೆ. ಉದ್ದ ಕೆಂಪು ಮೆಣಸಿನ ಪುಡಿ ಮತ್ತು ಟೊಮ್ಯಾಟೊ ಒಳ್ಳೆ ಬಣ್ಣ ಬಂದಿದೆ. ಈಗ ನಾವು ಕಟ್ ಮಾಡಿದ ಈ ಎಗ್ಗನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಟ್ ಮಾಡಿದ ಎಗ್ಗಿನ ಒಳಗಿನ ಭಾಗಕ್ಕೆ ಸಹ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ ಇದೆ. ಅಷ್ಟೇ ಅಲ್ಲ, ತುಂಬ ರುಚಿಯಾಗಿರ್ತದೆ. ಇದು ಕಸೂರಿ ಮೇಥಿ ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ನಾನು ಡ್ರೈ ರೋಸ್ಟ್ ಮಾಡಿ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ದೇನೆ ನೋಡಿ. ಈಗ ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೊಡುವುದು. ರೆಸ್ಟೋರೆಂಟ್ಗಳಲ್ಲೆಲ್ಲ ಇದೇ ಎಕ್ಸ್ಟ್ರಾ ಟೇಸ್ಟ್ ಕೊಡುವುದು. ನಾವು ಯಾವುದೇ ಅಜಿನೋಮೋಟೊ ಅಥವಾ ಟೇಸ್ಟ್ ಮೇಕರ್ ಹಾಕೋದಿಲ್ಲ, ಆದರೂ ಸಹ ಚೆನ್ನಾಗಿ ಬರ್ತದೆ ಟೇಸ್ಟ್. ಕೊತ್ತಂಬರಿ ಸೊಪ್ಪು ಕೊನೆಗೆ ಉದುರಿಸಿದರೆ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾದ ಮೊಟ್ಟೆ ಕರಿ. ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಅನ್ನ, ಚಪಾತಿ, ದೋಸೆಗೆ ಹೇಳಿ ಮಾಡಿದಂತಹ ಗ್ರೇವಿ ಇದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.